ಬಿಲ್ಲಿಂಗ್ ಅದು ಎಷ್ಟು ರೇಟ್ ಆಯ್ತು? 655. 655 ಅಂದ್ರೆ ಅವತ್ತು ಮಾರ್ಕೆಟ್ನಾಗ ಅದೇ ಟಾಪು ಅಂದ್ರೆ 1,27,000 ಆಯ್ತು. ಅಷ್ಟಾಯ್ತು. ಒಂಥರ ಲೆಕ್ಕ ಹಾಕಿದ್ರೆ ನಾವು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಯಾರು ರೈತರೇನು ಹೋಗೋದು ಬೇಕಾಗಿಲ್ಲ ಅಂತೇಳಿ. ತಿಂಗಳಿಗೆ ಅಂದ್ರೆ ನನ್ನ ಪ್ರಕಾರ ಅಂದ್ರೆ ತಿಂಗಳಿಗೆ ಯಾವ್ದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಬಂದಂಗೆ ಸಂಬಳ ಬಂದಂಗೆ. ಅಲ್ಲ ಮಾಮೂಲು ನಮ್ಮ ಮಿಕ್ಕಿದೆ ಲಾಭ ಬರದಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಲಾಭ ಬಂದದಕ್ಕೆ ನಾವು ಕೆಲಸ ಮಾಡ್ತೀವಿ. ಲಾಭ ಬಂದಿದೆ ಬರಕ್ ಆಗ್ತಿಲ್ಲ. ಲಾಭ ಬಂದಿದೆ. ಕಾಯಿಲೆ ಅದು ಕಾಯಿಲೆ ಅಂದ್ರೆ ಸರ ಅಂತ ಬರುತ್ತೆ. ಥಂಡಿ ಜಾಸ್ತಿ ಆಗಿ ಸ್ವಲ್ಪ ಸೊಪ್ಪು, ನೀರಿನ ಸೊಪ್ಪು, ನೀರಿನ ಸೊಪ್ಪು ಸರ ಬರುತ್ತೆ. ಬೇರೆ ಕೆಲಸ ಮಾಡ್ಕೊಂಡು ಇದ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಬೇರೆ ಕೆಲಸ ಮಾಡ್ಬೋದು ಆದ್ರೆ ಆಗಲ್ಲ. ಯಾವ್ದು ಹೇಳ್ದಲ್ಲ ಸಣ್ಣ ಮಗು ತರ ನೋಡ್ಕೋಬೇಕು ಜೊತೆಗೆ ಇರ್ಲೇಬೇಕು. ಫಸ್ಟ್ ಮಾಡಿದಾಗ ಕೆಜಿ ಹೆಂಗಿತ್ತು ಅಂದ್ರೆ ಸರ್ ಕೆಜಿ ಅವಾಗ ನಾವು ಫಸ್ಟ್ ಮಾಡಿದಾಗ 70-80 ರೂಪಾಯಿ ಇತ್ತು ಸರ್. 80 ರೂಪಾಯಿ ಕೆಜಿ ಇದ್ದಾಗ 80 ರೂಪಾಯಿ ಕೆಜಿ ಇತ್ತು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಮೊಟ್ಟೆ ಶೀಟ್ ತರ್ಬೋದು. ಇದು ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಹೆಂಗೆ ಇದು ಈ ತರ ಸ್ಟೆಪ್. ಇದು ಫಸ್ಟ್ ಈ ಸ್ಟೆಪ್ ಕಟ್ಕೊಂತೀವಿ ನಾವು. ಕಟ್ಕೊಂಡು ಇದ್ರ ಮೊಟ್ಟೆ ಶೀಟ್ ಇಟ್ಕೊಂಡು ಇದ್ರ ಪೇಪರ್ ಬರುತ್ತೆ, ಇದು ಶೀಟ್ ಬರುತ್ತೆ. ಆ ಶೀಟ್ ಹಾಕ್ಯಂಡು ಅದಕ್ಕೆ ಮೊಟ್ಟೆ ಶೀಟ್ ಇಟ್ಕೊಂಡು ನಾವು ಚಾಕಿ ಕಟ್ಕೊಂತೀವಿ ಫಸ್ಟ್ ಸಣ್ಣದಾಗಿ. ಎಷ್ಟು ಬೇಕು ಅಷ್ಟು ಬಾಕ್ಸ್ ಕಟ್ ಮಾಡ್ಕೊಂತೀವಿ. ಮಾಡ್ಕೊಂಡ್ಮೇಲೆ ಅದು ದಿನಕ್ಕೂ ಸೈಜ್ ಬರ್ತಾ ಇರ್ತದೆ, ದಪ್ಪ ಆಗ್ತಾ ಇರ್ತದೆ. ಈಗ ಪ್ಲೇಸ್ ಕೊಡ್ತಾ ಇರ್ತೀವಿ. ಇದು ಎಷ್ಟು ದಿನದ ಇದೆ ಇದು ಸರ್? ಇದು 2ನೇ ಜರೆದ್ದು 3 ಮೇವು ಮೇದಿದೆ. 3 ಮೇವು? 3 ಮೇವು ಆತರ ನೀವು ಲೆಕ್ಕ ಹಾಕ್ತೀರಾ? ಆತರ 6 ಮೇವಿಗೆ ಜರಕ್ ಹೋಗುತ್ತೆ. 6ರಿಂದ 7 ಮೇವು ಜರಕ್ ಹೋಗುತ್ತೆ. ಮೇವು ಮೇಲೆ ಲೆಕ್ಕ, ದಿನದ ಮೇಲಲ್ಲ? ದಿನನೇ 3 ದಿನ. ಮೂರ್ ಮೇವು ಅಂದ್ರೆ 3 ದಿನ. 6 ಮೇವು ಅಂದ್ರೆ 3 ದಿನ, ಬೆಳಿಗ್ಗೆ ಸಾಯಂಕಾಲ. 2 ಮೇವಿಗೆ 1 ದಿನ ಸೇರಿ 1 ದಿನ. ಓಕೆ. ಅಂದ್ರೆ ಇದು ಹುಟ್ಟಿದ ಮೇಲೆ ಈಗ ಇದು ಎಷ್ಟನೇ ದಿನಕ್ಕೆ ಇದೆ? ಇದು ಹುಟ್ಟಿದ ಮೇಲೆ ಇದು 9-10ನೇ ದಿವಸದ. 10ನೇ ದಿವಸಕ್ಕೆ ಈ ಸೈಜ್ ಬರುತ್ತೆ. ಈ ಸೈಜ್ ಐತೆ. ಓಕೆ. 10ನೇ ದಿವಸಕ್ಕೆ ಈ ಸೈಜ್ ಬರುತ್ತೆ. ಅಂದ್ರೆ ಎಲ್ಲಾನು ಒಂದೇ ಸತಿ ಹಾಕ್ಬಿಡ್ತಾರೆ, ಈ ಕಡೆ ಬೇರೆ ಆ ಕಡೆ ಬೇರೆ ಅಂತ? ಇಲ್ಲ ಸರ್, ಒಂದೇ ಸ್ಟೆಪ್ ಎಲ್ಲ ಒಂದೇ ಸ್ಟೆಪ್. ನಾವು ಆ ಕಡೆ ಈ ಕಡೆ ಅಂತ ಏನ್ ಮಾಡಲ್ಲ, ಎಲ್ಲ ರೆಡಿ ಇಟ್ಕೊಂಡಿರ್ತೀವಿ. ಆ ರೆಡಿ ಶೀಟ್ ಹಂಗೆ ಬರುತ್ತೆ ಅಷ್ಟು. ಓಕೆ ಓಕೆ. ನೋಡಿ ಎಷ್ಟು ಚಿಕ್ಕದಾಗಿದಾವೆ ಅಂದ್ರೆ ಈಗ ಇವಷ್ಟು ಇದು 9 ದಿನದ್ದು. ಈಗ ಇದು 10 ದಿವಸದ್ದು. 10 ದಿವಸದ ಈಗ. ಓಕೆ. ಎಷ್ಟು ದಿನದವರೆಗೂ ಅದು ಬಿಡ್ತೀರಾ ಹಂಗೆ? ಅಂದ್ರೆ ಎಷ್ಟು ದಿನ ಆದ್ಮೇಲೆ ಇದು ಕೈಯಿಂದ ಕಟ್ಟಕ್ ಸ್ಟಾರ್ಟ್ ಆಗುತ್ತೆ? ಗೂಡ ಇಲ್ಲ, ಇವಾಗ ಇದಾಯ್ತಾ, 10 ದಿವಸ ಆಗಿದೆ. 10 ದಿವಸ ಆಗಿದೆ. ಕರೆಕ್ಟ್ ಆಗಿ 23-24 ದಿವಸಕ್ಕೆ ಗೂಡ್ ಕಟ್ಟಕ್ ಬರುತ್ತೆ. ಅದು ಹಿಂಗೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಇದು ಇವಾಗ ಇದು ಜರಕ್ ಹೋಗುತ್ತೆ. ಇದು ಈ ಮರಿ ಹಚ್ಚಗೈತಲ್ಲ, ಈ ಮರಿ ಇದು ಹಚ್ಚಗೈತಲ್ಲ, ಒಂದೇನು ಹೊಸದು ತಗೊಳ್ಳಿ. ಈ ಮರಿ ಹಚ್ಚಗೈತಲ್ಲ, ಇದು 3ನೇ ಜರಕ್ ಹೋಗುತ್ತಂದ್ರೆ ದಪ್ಪ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ದಪ್ಪ ಆಗುತ್ತೆ. ಎಲ್ಲ ಹಳದಿ ಕಲರ್ ಬರುತ್ತೆ. ಹಳದಿ ಕಲರ್ ಮಾಡಿ ಇದು ಮಕ್ಕ ಶೇಪ್ ಕೂಡ ಚೇಂಜ್ ಮಾಡಲ್ಲ, ಹಿಂಗೆ ಸ್ಟ್ರೈಟ್ ಹಿಂಗೆ ನಿಂತ್ಕೊಂಬತ್ತೆ. ಆ ಜರಕ್ ಹೋದಾಗ ಇದ್ರ ಮೇಲೆ ಒಂದು ಪರೆ ಇರುತ್ತೆ, ಆ ಪರೆ ಬಿಡುತ್ತೆ. ಆ ಪರೆ ಬಿಟ್ರೆ ಅದು ಮುಂದಕ್ಕೆ ಮೇಯಕ್ ಸ್ಟಾರ್ಟ್ ಮಾಡೋದು. ಅದು ಹಂಗೆ ಇರುತ್ತೆ. ಇದು ಹಚ್ಚಿಗಿರೋದೇನಂತ ಹಳದಿ ಬಣ್ಣ ಬಂದ್ಬಿಡುತ್ತೆ ಅಷ್ಟು, ಪೂರ್ತಿ ಹಳದಿ ಬಣ್ಣ ಆಗ್ಬಿಡುತ್ತೆ ಅಷ್ಟು. ಅವಾಗ ಮೈ ಮೇಲೆ ಪರೆ ಬಿಡುತ್ತೆ. ಅದಕ್ಕೆ ಒಂದ್ ದಿವಸ ರೆಸ್ಟ್, 24 ಗಂಟೆ ರೆಸ್ಟ್. 24 ಗಂಟೆ ಅದೇ ರೆಸ್ಟ್ ತಗೊಂಬತ್ತೆ. 24 ಗಂಟೆ ಅದಕ್ಕೆ ಆಟೋಮೆಟಿಕ್ ಅದು ಪರದೆ ಅದೇ ಬಿಟ್ಕೊಂಬತ್ತೆ. ಅದೇ ಮುಂದಕ್ಕೆ ಹೋಗಿ ಅದೇ ಪಾಸ್ ಆಗುತ್ತೆ. ಓಕೆ ಓಕೆ ಓಕೆ. ಇವಾಗ ಇದಾಯ್ತಲ್ಲ, ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ? ನೆಕ್ಸ್ಟ್ ಇದು ಪ್ರೋಸೆಸ್ ಇದು 3ನೇ ಜರ ಆದ್ಮೇಲೆ 4ನೇ ಜರಕ್ಕೆ ಹೋಗುತ್ತೆ. ಇದೇ ಟೈಪ್ 4ನೇ ಜರಕ್ಕೆ ಹೋಗ್ಬೇಕಾದ್ರೆ ಒಂದ್ ಮೇವು ಎಕ್ಸ್ಟ್ರಾ ತಗೋಬಹುದು. ಅಂದ್ರೆ ಒಂದು ಊಟ ಅಂದ್ರೆ ಒಟ್ಟಲ್ಲಿ ಅಂದ್ರೆ ಇದೇ ಜಾಗದಲ್ಲಿ ಇರುತ್ತೆ. ಇದೇ ಒಡಿ ಮನೆ ತುಂಬಾ ಆಗುತ್ತೆ. ಇದು ಮನೆ ತುಂಬಾ ಇವಾಗ ಏನಿದೈತೋ ಇದು ಫುಲ್ ಮನೆ ತುಂಬಿಡಿಸ ಅಷ್ಟು ಆಗುತ್ತೆ. ಇದು ಇದಿಷ್ಟೇ ಮರಿ. ಇದು ಈ ಮಗ್ಳು ಇದು ಆಗುತ್ತೆ, ಈ ಮಗ್ಳು ಇದಾಗುತ್ತೆ. ಓಕೆ ಓಕೆ. ಅಷ್ಟಕ್ಕೊಂದು ಮರಿ ಆಗುತ್ತೆ. ಇನ್ ತೆಗೆದ್ಬಿಟ್ಟು ನೀವೆಲ್ಲ ಹಾಕ್ತೀರಾ? ಎತ್ತಾಕ್ತಿವಿ. ಅಂದ್ರೆ ದಪ್ಪ ಆದಂಗೆ ನೀವು ಚೇಂಜ್ ಮಾಡ್ತೀರಾ? ಈಗ ಆಲ್ರೆಡಿ ಪೇಪರ್ ಹಾಸ್ತಾರ ಹುಡುಗರು, ಸೈಜ್ ಆದ ಇಟ್ಕೊಂಡು ಹಿಂಗೊಂದ್ ಕೊನೆ ಎತ್ಕೊಂತೀನಿ. ಸಮೇತನೇ ಎತ್ತಿ ಬಿಡ್ತೀರಾ? ಹಿಂಗೆ ಎತ್ಕೊಂತೀವಿ, ಹಿಂಗೆ ಎತ್ಕೊಂಡ್ಬಿಡ್ತೀವಿ. ಹಿಂಗೆ ಒಂದೊಂದು ತಗೊಂಡ್ಬಿಡ್ತೀವಿ. ಹಿಂಗೆಲ್ಲ ಹಿಂಗ್ ತಗೊಂಡೆಲ್ಲ ಮ್ಯಾಕೆಟ್ ಅಂತ ಹೋಗ್ತೀವಿ. ಓಕೆ ಓಕೆ. ಇಲ್ಲ ಅಂದ್ರೆ ಅದು ಫುಲ್ ಇದಾಗ್ಬಿಡುತ್ತೆ ಅಂತಾರ? ಇದು ದಪ್ಪ ಮರಿ ಆದ್ರೆ ಜಾಗ ಸಾಲಲ್ಲ. ಇದಕ್ಕೆ ಆದಷ್ಟು ಪ್ಲೇಸ್ ಇಂಪಾರ್ಟೆಂಟ್. ಪ್ಲೇಸ್ ಬೇಕಿದೆ. ಪ್ಲೇಸ್ ತರನೇ ಅದೇ ತರ ಪ್ಲೇಸ್ ಕೊಟ್ಕೊಂತ ಹೋಗ್ತೀವಿ. ಈಗ ಹುಟ್ಟಿದಾಗಿಂದ 21ನೇ ದಿನಕ್ಕೆ ಅದು ಹುಟ್ಟಿದಾಗಿಂದ 24 ದಿವಸಕ್ಕೆ ಹಣ್ಣುಳಾಗುತ್ತೆ. ಓಕೆ. ಹಣ್ಣುಳ ಆದ್ರೆ ಎಳೆ ಬಾಯಿಂದ ಹೊರಕ್ ಉಗುಳ್ತಾ ಇರ್ತದೆ. ಅದೇ ರೇಷ್ಮೆ? ಅದೇ ರೇಷ್ಮೆ ಬಾಯಿಂದ ಉಗುಳುತ್ತಲ್ಲ, ಅದೇ ರೇಷ್ಮೆ. ಏನ್ ಕಟ್ ಮಾಡಲ್ಲ ಅದು ಯಾವಾಗ್ಲೂ. ಹೌದಾ? ಅದು ಒಂದು ತುಸ್ಸ ಕೂಡ ಹಿಂಗೆ ಕಟ್ ಆಗಲ್ಲ. ಅದ್ರ ಹೊರಗಿರೋ ಅಷ್ಟು ನೂಲ್ನ ಹೊರಕ್ ಉಗುಳಿದ ಮೇಲೆನೆ ಕಟ್ ಆಗೋದು. ಅಲ್ಲೇ ತಕ್ಕ ಅದು ಕಟ್ ಆಗೋದಿಲ್ಲ ಅಷ್ಟೇ. ಅಂದ್ರೆ ಆಲ್ರೆಡಿ ಅದ್ರ ಒಳಗಡೆ ಇರುತ್ತೆ. ಆಲ್ರೆಡಿ ಅದು ಏನು 4ನೇ ಜರ ಆದ್ಮೇಲೆ ಅದು ಹಣ್ಣುಳ ಆಗಿರುತ್ತೆ. ಅಷ್ಟು ರೇಷ್ಮೆನೆ.
ಹಾ ಹಾ ಹಾ. ಅಷ್ಟು ರೇಷ್ಮೆ ಇರುತ್ತೆ ಅದ್ರೊಳಗೆ. ರೇಷ್ಮೆನ ಅಷ್ಟು ಸ್ಟಾಕ್ ಮಾಡ್ಕೊಂಡೆ ಅದು ಎಳೆ ಉಗಳಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಎಷ್ಟ್ ದಿನ ಅಂದ್ರೆ 24 ದಿವಸ ಮತ್ತೆ ಉಗ್ಳಕ್ ಸ್ಟಾರ್ಟ್ ಮಾಡೋದು? ಉಗಳಕ್ ಸ್ಟಾರ್ಟ್ ಮಾಡಿದ್ರೆ ಬರೀ 2 ದಿವಸ, 2 ದಿವಸದಲ್ಲಿ ಎಲ್ಲ ಖಾಲಿ ಮಾಡ್ಬಿಡುತ್ತೆ? 2-3 ದಿವಸ ಒಳಗೆ ಅಷ್ಟು ಉಗುಳು ಖಾಲಿ ಮಾಡುತ್ತೆ. ಓಕೆ. ಖಾಲಿ ಮಾಡಿ ಅದು ಗೂಡಾಗಿ ಹ್ಮ್. ಒಳಗೆಲ್ಲ ಪೂಪ್ ಆಗುತ್ತೆ. ಅದು ಹ್ಮ್. ಅಂದ್ರೆ ಇರೋ ದೇಹನ ಆಗಿ ಅದು ಆಮೇಲೆ ಚಿಟ್ಟೆ ಆಗುತ್ತೆ. ಚಿಟ್ಟೆ ಆಗುತ್ತೆ? ಇದೇ ಚಿಟ್ಟೆ ಆಗೋದಾ? ಇದೇ ಚಿಟ್ಟೆ ಆಗೋದು. ಇದರಿಂದನೇ ತಿರುಗಿ ನಾವು ರೇಷ್ಮೆ ಮೊಟ್ಟೆ ತಿರುಗಿಸೋದು. ಸೇಮ್ ಮನುಷ್ಯರಿಂದ ಮನುಷ್ಯರು ರೇಷ್ಮೆ ಮೊಟ್ಟೆ ಉಳುದಿಂದ ರೇಷ್ಮೆ ಮೊಟ್ಟೆ. ಓಕೆ ಓಕೆ. ಈಗ ಆಯ್ತು, ಅದು ಯಾವ ರೀತಿ ಏನಾದ್ರು ಇದಾವ ನಿಮ್ಮ ಹತ್ರ? ನೆಕ್ಸ್ಟ್ ಇದಷ್ಟೇ ಇರೋದಾ? ಇದಿಷ್ಟು ಇರೋದು ಈಗ. ಓಕೆ. ಈಗ ಅಂದ್ರೆ ಗೂಡ್ ಕಟ್ತಾ ಇರೋದು ಅದೆಲ್ಲ? ಇಲ್ಲ, ಅದು ಈಗ ಯಾರು ಆಡ್ಸಾಕಿರೋದಿಲ್ಲ. ಅಲ್ಲಿ ರೋಡ್ನಾಗ ಚಂದ್ರಿಕೆ ಆಗಿದೆ. ಚಂದ್ರಿಕೆ ಇದೆ, ಗೂಡಿದೆ ಅಲ್ಲ. ಎಷ್ಟು ದೂರ ಆಗುತ್ತೆ? ಇಲ್ಲ, ಹೋಗ್ತಾ ರೋಡ್ನಾಗ ಆಯ್ತು, ಅಲ್ಲಿ ಹೋಗೋಣ. ನೋಡ್ರಿ. ಇದೆಲ್ಲ ಎಷ್ಟಾಗುತ್ತೆ ಏನು ಅಂತ ಸರ್? ಶೆಡ್ ಅಂದ್ಬಿಟ್ರೆ ಈಗ ಬಂದು ಕಾಸ್ಟ್ ಜಾಸ್ತಿ ಐತೆ. ನಾವು ಕಟ್ಟಿದಾಗಾದ್ರೆ ಅಷ್ಟು ನಮ್ಮದು 73-21 ಉದ್ದ, 73 ಉದ್ದ, 21 ಹಗಲ, ಆಮೇಲೆ 14 ಕಡೆ ಮುಂದೆ ವರಾಂಡ ಚಂದ್ರಿಕೆ ಇಳಾಕಕ್ಕೆ. ಅವ ಬಂದು 7.5 ಲಕ್ಷ ರೂಪಾಯಿ ಆಗಿತ್ತು. ಇಷ್ಟು ಮಾಡಕ್ಕೆ? ಎಷ್ಟು ಮಾಡಕ್ಕೆ ಇವಾಗ ನಾನೇನ್ ಸೈಜ್ ಹೇಳಿದ್ನೋ ಆ ಸೈಜ್ ತರ ಮಾಡಕ್ಕೆ ಒಂದ್ ಸೈಡ್ ಮಾಡಕ್ಕೆ 7.5 ಲಕ್ಷ ರೂಪಾಯಿ ಆಗಿತ್ತು. ಅದೇ ಆ ಕಡೆ ನಮ್ಮ ಬ್ರದರ್ದಿದೆ 2 ಸೈಡ್ ಮಾಡಕ್ಕೆ 8.5 ಲಕ್ಷ ಆಗಿತ್ತು. ಈಗ ಬಂದ್ಬಿಟ್ಟು 25-30 ಲಕ್ಷ ರೂಪಾಯಿ ಆಗುತ್ತೆ ಒಂದ್ ಶೆಡ್ ರಿಪೇರಿ ರೆಡಿ ಮಾಡಕ್ಕೆ. ಓಕೆ ಓಕೆ. ಈಗೆಲ್ಲ ಕಾಸ್ಟ್ ಜಾಸ್ತಿ ಆಗಿದೆ. ಅವ್ ನಾವು ಕಟ್ಬೇಕಾದ್ರೆ ಬರೀ 70 ರೂಪಾಯಿ 80 ರೂಪಾಯಿ ಸಿಮೆಂಟ್. ಈಗ ಬಂದು 380-400 ರೂಪಾಯಿ. ಅವಾಗ ನೀವು ಫಸ್ಟ್ ಮಾಡಿದಾಗ ಕೆಜಿ ಹೆಂಗಿತ್ತು ಅಂದ್ರೆ? ಸರ್ ಕೆಜಿ ಅವಾಗ ನಾವು ಫಸ್ಟ್ ಮಾಡಿದಾಗ 70-80 ರೂಪಾಯಿ ಇತ್ತು ಸರ್. 80 ರೂಪಾಯಿ ಕೆಜಿ ಇದೆ? 80 ರೂಪಾಯಿ ಕೆಜಿ ಇತ್ತು. ನಾವು ಅದನ್ನ ಅದೇ ಅವಾಗ ಹೈಯೆಸ್ಟ್ ರೇಟು ಅಂತ ಅನ್ಕೊಂತೀವಿ ನಾವು. ಅವಾಗ ಮಾರದಾಗಲ್ಲ ನೀವು ಎಷ್ಟು ಕೊಟ್ಟು ತಂದಿದ್ರಿ? ಎಲ್ಲಾ ತೆಗೆದು ಬಂಡವಾಳ ಎಲ್ಲ ತೆಗೆದು ಎಷ್ಟು ಮಿಕ್ತು ಅಂತ ನೀವು? ಇಲ್ಲ, ಮಾಮೂಲು ನಮ್ಮ ಮಿಕ್ಕಿದೆ. ಲಾಭ ಬರದಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ. ಲಾಭ ಬಂದಾಗ ನಾವು ಕೆಲಸ ಮಾಡ್ತೀವಿ. ಲಾಭ ಬಂದಿದೆ? ಬರಕ್ ಆಗ್ತಿಲ್ಲ. ಓಕೆ. ಲಾಭ ಬಂದಿದೆ, ಅದರಿಂದನೇ ನಾವು ಸ್ಟಡಿ ಆಗಿ ನಾವು ಫಸ್ಟ್ಗೆ ಕೂಲಿ ಹೋಗಿದ್ವಿ, ಎಲ್ಲ ಕೆಲಸ ಮಾಡಿದ್ವಿ. ಆಮೇಲೆ ಸ್ವಂತ ನಮ್ ಕೆಲಸ ಮಾಡ್ಕೊಂತ ಅದ್ರ ಬಂದ್ ಲಾಭ ತಗೊಂಡ್ ಬಂಡವಾಳ ಹಾಕ್ಯಂತಾನೆ ಸ್ಟಡಿ ಆಗಿ ಬಂದಿದ್ವಿ. ಓಕೆ. ಈಗ ರೇಷ್ಮೆ ಬೆಳೆಗೂ ಮುಂಚೆ ಏನ್ ಮಾಡ್ತಾ ಇದ್ರಿ? ರೇಷ್ಮೆ ಬೆಳೆಗಿಂತ ಮುಂಚೆ ನಾವು ರಾಗಿ ಬೆಳಿತಿದ್ವಿ, ಜೋಳ ಬೆಳಿತಿದ್ವಿ, ಮೆಣಸಿನಕಾಯಿ ಬೆಳಿತಿದ್ವಿ, ಬದನೆಕಾಯಿ ಬೆಳಿತಿದ್ವಿ, ಎಲ್ಲ ಬೆಳಿತಿದ್ವಿ. ತರಕಾರಿ ಐಟಮ್ ಎಲ್ಲ ಬೆಳಿತಿದ್ವಿ. ಓಕೆ. ಇವಾಗ ಫುಲ್ ಎಲ್ಲಾನು ಎಲ್ಲ ಫುಲ್ ಇಡೀ ನೀನ್ ಯಾರೇ ಬೋರ್ ಹಾಕ್ಸ್ಲಿ ನಮ್ಮೂರಾಗೆ ಕೊಂಡ್ಳೆಗೆ ಯಾರನ್ನ ಹಾಕ್ಸ್ಲಿ, ಯಾರು ಏನ್ ಹಾಕ್ತೀವಿ ಅಂದ್ರೆ ರೇಷ್ಮೆ ಹಾಕ್ತೀವಿ. ಎಲ್ರು ಅದೇ? ಎಲ್ರು ನಾವು ರೇಷ್ಮೆ ಹಾಕ್ತೀವಿ. ಓಕೆ ಓಕೆ. ಅಂದ್ರೆ ಇದಕ್ಕೆ ಆಲ್ಮೋಸ್ಟ್ ಬಂಡವಾಳ ಎಷ್ಟು ಹಾಕ್ಬೇಕಾಗುತ್ತೆ ಸ್ಟಾರ್ಟಿಂಗ್? ಈಗ ಹೊಸಬ್ರು ಯಾರೋ ಮಾಡ್ತೀನಿ ಅಂತಾರೆ, ಬಂಡವಾಳ ಎಷ್ಟು ಹಾಕ್ಬೇಕಾಗುತ್ತೆ? ಬರೇ ರೇಷ್ಮೆ ಬದ್ಲಿದೆ, ನಾನು ಇವಾಗ ಬೋರ್ ಹಾಕ್ಸಿ ಮಾಡ್ಬೇಕಂದ್ರೆ ಬರೀ ರೇಷ್ಮೆ ಹಾಕಕ್ಕೆ ಬೇಕು. ನೀರ್ ಬೀಳ್ತಾ ಬಿಡ್ತು. ಅದು ಇದಕ್ಕೆ ನೀರೇನು ಇದಕ್ಕೆ ಅಂದ್ರೆ ಇದಕ್ಕೆ ಬೆಳೆಯಕ ಬೆಳೆಯ ಬೋರ್ವೆಲ್ ನೀರು? ಬೋರ್ವೆಲ್ ನೀರ್ ಬೇಕು. ನಾವೆಲ್ಲ ಸ್ವಂತ ಬೋರ್ವೆಲ್ ಇದಾವೆ. ಸ್ವಂತ ಎಲ್ಲ ಬೋರ್ವೆಲ್ ಇದ್ರೇನೆ ಬೆಳೆಯಕ? ಬೋರ್ವೆಲ್ ಇದ್ರೆ ಬೆಳೆಯಕ್ ಬರೋದು. ಮಳೆ ಆಶ್ರಿತ ಬೆಳೆ ಅಲ್ಲ ಇದು. ಓಕೆ. ಇದು ಬೋರ್ವೆಲ್ ಬೇಕೇ ಬೇಕು? ಬೇಕೇ ಬೇಕು. ಅಂದ್ರೆ ಈಗ ಎಷ್ಟು ಬಂಡವಾಳ ಹಾಕ್ಬೋದು ಈಗಾದ್ರೆ? ಇಷ್ಟೇ ಅಂತ ಸ್ಟಾರ್ಟಿಂಗ್ ಬಂಡವಾಳದ ಲೆಕ್ಕಿಲ್ಲ ಸರ್. ಈಗ ನೀರ್ ಬಿದ್ರೆ ಒಂದೇ ಬೋರ್ಗೆ ನಾನು ಮಾಡ್ತನಪ್ಪ ಅಂದ್ರೆ ಒಂದ್ 5 ಲಕ್ಷದೊಳಗೆ ಆಗೋಬಹುದು. ಈಗ ಬೋರ್ ಇತ್ತು, ಅವ್ರು ಬೇರೆ ಏನೋ ಬೆಳಿತಾ ಇರ್ತಾರೆ. ಈಗ ಅದನ್ನ ಬಿಟ್ಟು ರೇಷ್ಮೆಗೆ ಬರ್ಬೇಕು. 1 ಲಕ್ಷ ರೂಪಾಯಿ ಇದ್ರೆ ಸಾಕು. 1 ಲಕ್ಷ ರೂಪಾಯಿ 3 ಎಕರೆ ಬಂಡವಾಳ 3 ಎಕರೆಗೆ ಹಾಕಬಹುದು. 3 ಎಕರೆಗೆ ಹಾಕಿ ರೇಷ್ಮೆ ಹಾಕಬಹುದು 1 ಲಕ್ಷ ರೂಪಾಯಿ ಇದ್ರೆ. 1 ಲಕ್ಷ ರೂಪಾಯಿಗೆ ಅಂದ್ರೆ ಅದ್ರ ಐಟಮ್ ಮೇಲೆ ಹೋಗುತ್ತೆ. ಡ್ರಿಪ್ ಇಲ್ಲ ಅಂದ್ರೆ ಅದೆಲ್ಲ ಜಾಸ್ತಿ ಆಗುತ್ತೆ. ಬರೀ ಸಸಿ ಹಾಕದಪ್ಪ ಎಲ್ಲ ರೆಡಿ ಆಯ್ತು ಅಂದ್ರೆ ಆ ಟೈಪ್. ಓಕೆ ಓಕೆ. ಅಂದ್ರೆ ಇವಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನಿಮ್ಮ ಹತ್ರ ಹೊಳಗಳು ಇಷ್ಟಿದೆಯಲ್ಲ, ಎಷ್ಟು ಇರ್ಬೋದು ಅಂತಿದೆ ನಿಮ್ಮ ಹತ್ರ? ಏನಾದ್ರು ಲೆಕ್ಕ ಇರತ್ತಾ ನಿಮಗೆ? ಏನ್ ಎಷ್ಟಿದೆ ಅಂತ ಹೇಳಿ? ಹುಳುಗಳು ಇಷ್ಟ ಇರ್ಬೋದು ಅಂತ ಏನಾದ್ರು ಸರ್? ಇದು ಓಕೆ, 100 ಮಟ್ಟಿಗೆ 36,000 ಮರಿ ಇರುತ್ತೆ. ಎಷ್ಟು? 100 ಮೊಟ್ಟೆಗೆ 36,000 ಮರಿ ಇರುತ್ತೆ. ಓಕೆ. ಎಷ್ಟು ಅಂತ ಲೆಕ್ಕಕ್ಕಾಗಲ್ಲ. ಅದು ಫಸ್ಟ್ಗೆ ಬರುತ್ತೆ ಅಲ್ಲ ಸ್ಟಾರ್ಟಿಂಗ್. ನೀವು ಅದೇ ಕ್ಯಾಲ್ಕುಲೇಷನ್? ಅದೇ ಕ್ಯಾಲ್ಕುಲೇಷನ್ ಇರುತ್ತೆ ನಮ್ಮ ಸ್ಟಾರ್ಟಿಂಗ್ ಬಂದಾಗ ಇಷ್ಟಿತ್ತು ಅಂತ ಅಷ್ಟೇ ಇರುತ್ತೆ. ನಾವು ಅದನ್ನೇ ಲೆಕ್ಕ ಹಾಕ್ಯಂತ ಹೋಗ್ತೀವಿ ನಾವು. ಮತ್ತೆ ಇದಕ್ಕೆ ನೀವು ಔಷಧಿ ಏನನ್ನ ಹೊಡಿತೀರ ಅಂತ? ಔಷಧಿ ಇದಕ್ಕೆ ನಾವು ಫಸ್ಟ್ಗೆ ಮೊಟ್ಟೆ ತಂದು ಚಾಕಿ ಕಟ್ಟಿ ಆದ್ಮೇಲೆ ಚಾಕಿ ಕಟ್ತೀವಿ, ಎಲ್ಲ ಮಾಡಿ ರೆಡಿ ಮಾಡ್ತೀವಿ. ಮನೆಯೆಲ್ಲ ವಾಷಿಂಗ್ ಮಾಡ್ತೀವಿ ಫಸ್ಟ್. ಮನೆಗೆಲ್ಲ ಅಸ್ತ್ರ, ಡೆಕಾಲು ಅದನ್ನೆಲ್ಲ ಹೊಡೆದು ಸೋಪಿನ ಪುಡಿ ಎಲ್ಲ ಹಾಕಿ ಎಲ್ಲ ತೊಳೆದು ರೆಡಿ ಮಾಡ್ತೀವಿ. ರೆಡಿ ಮಾಡಿದಾದ್ಮೇಲೆ ಮೊಟ್ಟೆ ತಗೊಂಡು ಚಾಕಿ ಕಟ್ಕೊಂತೀವಿ. ಮೊಟ್ಟೆ ತಂದು ಚಾಕಿ ಕಟ್ಟಿದಾಗ ಏನು ಮೆಡಿಸಿನ್ ಹಾಕಲ್ಲ, ಎಲ್ಲ ಪೇಪರ್ ಹಾಸಿ ಸುಣ್ಣ ಉಗ್ಗಿ ಹಾಕ್ಯಂತ ನೋಡಿ ಎಲ್ಲಡಿಕೆ ಆ ಸುಟ್ಟು ಸುಣ್ಣನ ಉಗ್ಗಿ ಮೇಲೆ ಪೇಪರ್ ಹಾಕ್ಯಂದು ನಾವು ಮೊಟ್ಟೆ ಚಾಕಿ ಇರ್ಲಿ ಅಂತ ಚಳಿಗಾಲದಾಗಾದ್ರೆ ಇಟ್ಕೊಂತೀವಿ. ಆಮೇಲೆ ಅದನ್ನ ಮೊಟ್ಟೆ ಸೀಟ್ ಹಾಕೊಂಡು ಚಾಕಿ ಕಟ್ತೀವಿ. ಚಾಕಿ ಕಟ್ಟಿ 1 ದಿವಸ 2 ದಿವಸ ಆದ್ಮೇಲೆ ವಿಜೇತ ಪೌಡರ್ ಕೊಡ್ತೀವಿ. ವಿಜೇತ ಪೌಡರ್ ಐತೆ, ಅದಕ್ಕಿನ್ನ ಎಕ್ಸ್ಟ್ರಾ ಪೌಡರ್ಗಳು ಇದಾವೆ, ಅವೆಲ್ಲ ಕೊಡ್ತೀವಿ. ಆ ಪೌಡ್ರ್ ಕೊಟ್ಟು ಮೇವ್ ಹಾಕ್ತಿವಿ. ಹಂಗೆ 1 ದಿವಸಕ್ಕೆ ಒಂದೇಟು ಕೊಡ್ತೀವಿ. ಪೌಡರ್ನ ಕೊಟ್ಮೇಲೆ
ಜರಕ್ ಹೋಗುತ್ತೆ, ಹಾ. ಅಲ್ಲಿಗೂ ಒಂದನೇ ಜರಕ್ ಹೋಗುತ್ತೆ. ಹ್ಮ್. ಒಂದನೇ ಜರ ಋಷಿ ಮಾಡ್ಕೋಬೇಕಾದ್ರೆ ಹ್ಮ್. ಸಂಪೂರ್ಣ, ವಿಜೇತ, ಹಾ. ಯಾವ್ದು ಅಂಕುಶ, ಹಾ. ಯಾವ್ದು ನಾವು ಬಳಸ್ತೋ ಅದು ವೆಟ್ಕೇರು, ಹಾ. ಒಟ್ಟು ನಾವೇನು ವಿಜೇತ ಬಳಸೋ ಹಾ. ಐಟಮ್ ಹೋಗಿ ಕೊಡ್ತೀವಿ, ಹಾ. ಕೊಟ್ಟು ಬಳಸಿ ಅಂತ ಹೋಗ್ತೀವಿ. ಎಷ್ಟೆಷ್ಟು ದಿನಕ್ಕೆ ಕೊಡ್ತೀರಾ? ಇದು ಸುಣ್ಣ ಡೈಲಿ ಹೋಗ್ತೀವಿ, ಹಾ. ಪೌಡ್ರ್ ಮಾತ್ರ ಒಂದಿನ ಬಿಟ್ಟು ಒಂದಿನ ಕೊಡ್ತೀವಿ. ಒಂದಿನ ಬಿಟ್ಟು ಒಂದಿನ ಕೊಡ್ತೀರಾ? ಹ್ಮ್. ಅಂದ್ರೆ ಹುಳುಗಳಿಗೆ ಕಾಯಿಲೆ ಬರುತ್ತೆ ಅಂತಾರೆ, ಯಾವ ರೀತಿ? ಹುಳುಗಳಿಗೆ ಕಾಯಿಲೆ ಬರುತ್ತಂತಾನೆ ಕಂಟ್ರೋಲ್ ಮಾಡ್ಲಂತಾನೆ ಅದನ್ನ ಕೊಡ್ತೀವಿ ನಾವು. ಯಾವ ರೀತಿ ಕಾಯಿಲೆ ಅದು? ಅಂದ್ರೆ ಏನಾಗುತ್ತೆ ಕಾಯಿಲೆ ಅದು ಬಂದ್ರೆ? ಕಾಯಿಲೆ ಅಂದ್ರೆ ಸರ ಅಂತ ಬರುತ್ತೆ. ಹಾ. ಥಂಡಿ ಜಾಸ್ತಿ ಆಗಿ ಸ್ವಲ್ಪ ಸೊಪ್ಪು, ಹಾ. ನೀರಿನ ಸೊಪ್ಪು, ನೀರಿನ ಸೊಪ್ಪು ಹಾ. ಹಾಕಿದ್ರೆ ಸರ ಬರುತ್ತೆ. ಹಾ. ಅಂದ್ರೆ ಸರ ಅಂದ್ರೆ ಪಿಚ್ಚಿಗೆ ಹಾಕುತ್ತಲ್ಲ, ಹಾ. ಅದು ಅಂಟಿಗೆ ಬರುತ್ತೆ ಒಂದಕ್ಕೊಂದು. ಓಕೆ. ಅದು ಬಿಡ್ತು ನೀರ್ ಜಾಸ್ತಿ ಆತಂದ್ರೆ ಹಾಲಾಗುತ್ತೆ. ಹ್ಮ್. ಹೀಟ್ ಜಾಸ್ತಿ ಆತಂದ್ರೆ ಸಪ್ಪೆ ಆಗುತ್ತೆ. ಓಹೋ. ಈ ಕಡೆ ಹೀಟ್ ಹೋಗಂಗಿಲ್ಲ, ಈ ಕಡೆ ಕೋಲ್ಡ್ ಆಗಂಗಿಲ್ಲ. ಅದನ್ನ ನಾವು ವಾತಾವರಣ ವಾತಾವರಣ ಮೇಂಟೈನ್ ಮಾಡ್ಕೊಂತಾನೆ ಇರ್ಬೇಕು. ಹಾ. 25ರಿಂದ 30ವರೆಗೆ ವಾತಾವರಣ ಮೇಂಟೈನ್ ಮಾಡ್ತಾನೆ ಇರ್ಬೇಕು ಮನೆಯದು. ಹಾ. ಹಂಗ್ ಮೇಂಟೈನ್ ಮಾಡ್ಕೊಂತಾನೆ ಹೋಗ್ತಾ ಇರ್ಬೇಕು. ಆಲ್ರೆಡಿ ಹೊರಕ್ ಹೋದ್ರೆ ಉಷ್ಣಾಂಶ ಹೆಚ್ಚಿಗಿರುತ್ತೆ, ಹಾ. 30ವರೆಗೂ ಹೋಗುತ್ತೆ. ಹಾ. ಹೌದು. 30, 32, 32, 35ವರೆಗೂ ಹೋಗುತ್ತೆ. ನಮ್ಮನ್ನೆಲ್ಲ 40 42 ನೋಡಿದ್ವಿ ನಾವು ಇಲ್ಲಿ. ಬೇಸಿಗೆಗೆ. ಆ ಟೈಪ್ ಇರುತ್ತೆ. ಆ ಟೈಮ್ ನಾವೆಲ್ಲ ಓಪನ್ ಮಾಡಿ ಎಲ್ಲ ನೀರ್ ಬಿಟ್ಕಂತ ಸುತ್ತ ಹಾ. ಕಿಟಿಗಳಿಗೆಲ್ಲ ಗೋಣಿಸಿಲ್ ಹಾಕಿ ಗೋಣಿಸಿಲ್ಕೆಲ್ಲ ನೀರ್ ಬಿಟ್ಕೊಂಡು ಹಾ. ಮನೆ ಆದಷ್ಟು ಕೂಲ್ ಮಾಡ್ಕೊಂತ. ಅಷ್ಟು ಕೂಲ್ ಮಾಡ್ಬೇಕು. ಇದಕ್ಕೆ ಯಾವ ಟೆಂಪರೇಚರ್ ಬೇಕೋ ಅದಕ್ಕೆ. ಈ ಟೆಂಪರೇಚರ್ ಬರಂಗ್ ಕೂಲ್ ಮಾಡ್ಕೊಂಡಿರ್ತೀವಿ ನಾವು. ಓಕೆ. ಅಂದ್ರೆ ಇದಕ್ಕೆ ಎಷ್ಟು ಜನ ಬೇಕಾಗ್ತಾರೆ? ಸರ್ 100 ಮೊಟ್ಟೆ ಇತ್ತಂದ್ರೆ ಇಬ್ರು ಬೇಕು. 100 ಮೊಟ್ಟೆ? 100 ಮೊಟ್ಟೆ ಮೊಟ್ಟೆ ಇಕ್ಕಿದಂದ್ರೆ ಇಬ್ರು ಬೇಕು. compulsory ಇಬ್ರು ಬೇಕು. ಕಂಟಿನ್ಯೂ ಇದಕ್ಕಂತಾನೆ ಇರ್ಬೇಕು. ಇದಕ್ಕಂತಾನೆ ಫಿಕ್ಸ್ ಅವರು. ಬೇರೆ ಕೆಲಸ ಮಾಡ್ಕೊಂಡು ಇದ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಬೇರೆ ಕೆಲಸ ಮಾಡ್ಬೋದು, ಆದ್ರೆ ಆಗಲ್ಲ. ಆಗಲ್ಲ. ಯಾವ್ದು ಹೇಳಿದಲ್ಲ, ಸಣ್ಣ ಮಗು ತರ ನೋಡ್ಕೋಬೇಕು, ನೋಡ್ಕೋಬೇಕಂದ್ರೆ ಜೊತೆಗೆ ಇರ್ಲೇಬೇಕು. ಓಕೆ. ಈಗ ಮಗು ಇದ್ದಾಗ ತಾಯಿ ಬಿಟ್ಟು ಎಲ್ಲಿ ಹೋಗಲ್ಲ ನೋಡ್ರಿ, ದೂರ. ಹ್ಮ್. ಆ ಟೈಪ್ ಇರ್ಬೇಕು ಇದ್ರ ಹತ್ರ. ಓಕೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇದಾದ್ಮೇಲೆ ಅದು ಉಗುಳಕ್ಕೆ ಇದನ್ನ ಸ್ಟಾರ್ಟ್ ಮಾಡುತ್ತೆ. ಇದು ಪ್ರೋಸೆಸ್ ಬಂದ್ಬಿಟ್ಟು 1ನೇ ಜರ 2ನೇ ಜರ ಅಂತ 4 ಸ್ಟೆಪ್ ಇದೆ. 4 4ನೇ ಸ್ಟೆಪ್ ಆದ್ಮೇಲೆ 8 ದಿವಸಕ್ಕೆ ಹಣ್ಣುಳಕ್ ಬರುತ್ತೆ. ಹಣ್ಣುಳಕ್ ಅದನ್ನ ಬರುತ್ತೆ. ನಾವು ಹಣ್ಣುಳ ಅಂತೀವಿ. ಹಣ್ಣುಳ ಅಂತೀವಿ. ಹಣ್ಣುಳ ಅಂದ್ರೆ ಅದು ಅಲ್ಲಿ ಎಳೆ ಉಗುಳಕ್ ಬಂದಿದೆ ಅಂತ. ಬಂದಿದೆ. ಅದನ್ನ ತಗೊಂಡು ನಾವು ಚಂದ್ರಿಕೆ ಬಿಡ್ತೀವಿ. ಎಲ್ಲಿ? ಇವನ್ನ ಎಲ್ಲ ಆರಿಸಿ ಆಳುಗಳನ್ನ ಇಟ್ಟು ಹಾ. ಚಂದ್ರಿಕೆ ಬಿಡ್ತೀವಿ, ರೋಟರಿ ಚಂದ್ರಿಕೆ. ಓಕೆ. ಆ ರೋಟರಿ ಚಂದ್ರಿಕೆ ಅಲ್ಲಿ ತೋರಿಸ್ತೀನಿ, ಗೂಡು ಕಟ್ಟಿದಲ್ಲ. ಓಕೆ. ಆ ಚಂದ್ರಿಕೆ ಬಿಟ್ಟು ಎಲ್ಲ ಹಿಂಗ್ ತಿರಿಕಂದ್ರೆ ನೇತಾಕ್ತಿವಿ. ಹ್ಮ್. ಮುಂದೆಲ್ಲ ವರಾಂಡದಾಗೆಲ್ಲ ನೇತಾಕ್ತಿವಿ. ಅವಾಗ ವಾತಾವರಣ ಸ್ವಲ್ಪ ಹೀಟ್ ಬೇಕು. ಓಕೆ. ಅದು ಹೀಟ್ ಆದಂಗೆಲ್ಲ ಜ್ವರ ಹೋಗ್ಬಿಡ್ತದೆ. ಓಕೆ. ಓಕೆ. ಅದ್ರೊಳಗಿರೋ ದೇಹದಾಗಿರೋದು ಹೀಟ್ ಆಗಲ್ಲ ಒಳಗೆ ಹ್ಮ್. ಬಂದು ಅದು ಉಗುಳಿ 2.5 ದಿವಸಕ್ಕೆ ಅಷ್ಟು ಕ್ಲಿಯರ್ ಮಾಡುತ್ತೆ. ಅದು 2.5 ದಿವಸ? 2.5 ದಿವಸಕ್ಕೆ ಅಷ್ಟು ಕ್ಲಿಯರ್ ಮಾಡುತ್ತೆ. ಅಂದ್ರೆ ಅದು ಗೂಡ್ ಈ ತರ ರೌಂಡ್ ಶೇಪ್ ಅಲ್ಲಿ ರೌಂಡ್ ಶೇಪ್ ಅಲ್ಲೇ ಕಟ್ತಾ ಇರುತ್ತೆ. ಅದು ಕಟ್ತಾ ಇರುತ್ತೆ. ಅದು ಒಳಗಡೆ ಹುಳು ಒಳಗಡೆ ಇರುತ್ತೆ. ಹುಳು ರೌಂಡ್ ಶೇಪ್ ಅಲ್ಲಿ ರೌಂಡ್ ಶೇಪ್ ಕಟ್ತಾ ಇರುತ್ತೆ. ಸರ್ ಬರೀ 26 ದಿವಸ ಒಳಗೆ ನಾವು ಗೂಡು ರೆಡಿ ಇರುತ್ತೆ. ಗೂಡ್ ರೆಡಿ ಇರುತ್ತೆ. 28 ದಿವಸ ಒಳಗೆ ಮಾರ್ಕೆಟ್ನಾಗ ಇರುತ್ತೆ. ಓ ಅಷ್ಟೇ? ನೀವು ಒಂದೇ ತಿಂಗಳು 30 ದಿವಸದೊಳಗೆ ಆಟೋಮೆಟಿಕ್ ಆಗಿ 30 ದಿನಕ್ಕೆ ಒಂದ್ ಬೆಳೆ ತರ? ಒಂದ್ ಬೆಳೆ, ಒಂದ್ ಕ್ರಾಪ್. ಒಂದ್ ಕ್ರಾಪ್ ಮುಗೀತು. ಓ ಅಂದ್ರೆ ಈಗ ಅದು ಒಂದ್ಸಲಿ ಗೂಡು ಕಟ್ಟಿ ಮುಗಿದೋಯ್ತು, ಅದ್ರದ್ದು ಮುಗೀತು. ಇದು ಮುಗೀತು. ಇದನ್ನ ಎತ್ತಾಕ್ತಿವಿ. ಅವ್ನೇನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡಕ್ ಬರಲ್ಲ. ಅದರಿಂದ ನಾವೇನು ಮಾಡಲ್ಲ. ನೂಲ್ ತೆಗೆದು ಅದು ರೇಷ್ಮೆ ಸೀರೆ ಅಲ್ಲ, ಎಳೆ ಅಲ್ಲ, ಹುಳುಯಿಂದ ಏನು ಮಾಡಕ್ ಬರಲ್ಲ. ಹುಳು ತೆಗೆದಲ್ಲಿ ಹೋಗಿ ಅವ್ರು ಎಳೆ ತೆಗೆದು ಬಿಡ್ತಾರೆ ಅಷ್ಟೇ ಅವರು. ನಾವು ಮಾರ್ಕೆಟ್ ಮೊಟ್ಟೆ ಮಾಡೋ ಮರಿನೇ ಬೇರೆ. ಮಾಡೋ ಬೇರೆ. ನಾವಿಲ್ಲಿ ನಮ್ ಕಡೆ ಬೆಳೆಯಕ್ಕಾಗಲ್ಲ, ಹೀಟ್ ಜಾಸ್ತಿ ಅಲ್ಲ. ಅದಕ್ಕೆಲ್ಲ ವಾತಾವರಣ ಬಹಳ ಇದಕ್ಕಿಂತ ಬಹಳ ಕೇರ್ ಆಗಿ ನೋಡ್ಕೋಬೇಕು. ಸರ್ ಅದು 1000ರಿಂದ 2000 ಇದೆ. ನಾವ್ ಮಾರೋದು ಇವಾಗ ಎಷ್ಟು ನಡೀತಾ ಇದೆ? ಪ್ರೆಸೆಂಟ್ 700, 770, 800ವರೆಗೆ ಐತೆ ಈಗ ಪ್ರೆಸೆಂಟ್. ಓಕೆ. ಇವಾಗ ಇಷ್ಟೆಲ್ಲ ಆದ್ರೆ ಎಷ್ಟು ಕೆಜಿ ಹೊಂದ್ಬೋದು ನಿಮ್? ಸರ್ ಈಗ ಇದು 350 ಮೊಟ್ಟೆ ಇತ್ತಂದ್ರೆ 4 ಕ್ವಿಂಟಲ್ ಕೂಡ ಬೆಳೆದ್ವಿ. 4 ಕ್ವಿಂಟಲ್ 400 ಕ್ವಿಂಟಲ್ ಕೂಡ ಬೆಳೆದ್ವಿ. ಓಕೆ. ಈ ಟೈಮ್ ಮಾತ್ರ. ಕೂಲರ್ ಟೈಮ್ ಬೆಳೆಯಕ್ಕಾಗತ್ತೆ. ಎಷ್ಟಾಗ್ಬೋದು ಅಂತ? ಇವಾಗ ಇದು ಆಗುತ್ತೆ. ಇದು 4 ಕ್ವಿಂಟಲ್ ಬೆಳೀತಿ. 4 ಕ್ವಿಂಟಲ್ ಬೆಳೀತಿ. ಧಾರಾಳವಾಗಿ ಬೆಳೀತಿ ಸರ್. ಎಷ್ಟಾಗುತ್ತೆ ಅಮೌಂಟ್ ಎಲ್ಲ ಸರಿ? ಅದೇ ರೇಟ್ ಸಿಗೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಯಾಕಂದ್ರೆ ಅವತ್ತಿನ ಏನ್ ಪ್ರೆಸೆಂಟ್ ರೇಟ್. ಈಗ ಇದು ಹಾಕಿ 2 ದಿನ ಆಯ್ತು. ಏನಿದ್ ಹಾಕಿ ಅಂದ್ರೆ ಇದು ಮೊಟ್ಟೆ ತಂದು ಎಷ್ಟು ದಿನ ಆಯ್ತು? ಇದು ಎಲ್ಲ ಸೇರಿ ಅದನ್ನ ಹೇಳಿದ್ನಲ್ಲ 9 ದಿನ 10 ದಿವಸ ಅಷ್ಟೇ. 10 ದಿವಸ ಆಯ್ತು. ಈಗ ಹೋದ್ ಬೆಳೆ ಅಂದ್ರೆ ಹೋದ್ ಸಲಿ ನೀವು ಈಗ ರೇಷ್ಮೆ ಮಾರಿದ್ದು ಅಂದ್ರೆ ಯಾವ ಟೈಮಲ್ಲಿ? ಯಾವಾಗ? ಹೋದ್ ತಿಂಗಳಿಗೆ. ತಿಂಗಳ ಚೇಂಜ್ ಮಾಡ್ತಾನೆ ಇರ್ತೀರಾ ಸರ್? ತಿಂಗಳ ಪ್ರೆಸೆಂಟ್ ಗ್ಯಾಪ್ ಏನು ಕೊಡಲ್ಲ? ಗ್ಯಾಪ್ ಇಲ್ಲ ನಮ್ಮ ಹತ್ರ. ಏನೊಂದ್ ವಾರ ಈಗಿನ ತೆಗೆದಾಕಿರ್ತೀವಿ, ಆ ಹೊರಗೆ 1 ವಾರ ಇರುತ್ತಾ ತಿಂಗಳಿಗೆ? ಅಂದ್ರೆ ನನ್ ಪ್ರಕಾರ ಅಂದ್ರೆ ತಿಂಗಳಿಗೆ ಯಾವ್ದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಬಂದಂಗೆ ಸಂಬಳ ಬಂದಂಗೆ ಆ ತರ ಲೆಕ್ಕ ಹಾಕಿದ್ರೆ ನಾವು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಯಾರು ರೈತರೇನು ಹೋಗೋದ್ ಬೇಕಾಗಿಲ್ಲ ಅಂತೇಳಿ. ಈ ಹೆಣ್ಣು ಕೊಡಲ್ಲ ಅಂತಾರಲ್ಲ, ಅದಕ್ಕೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕನ್ನ ಅಲ್ಲ ಸರ್. ಅಷ್ಟು ರೈತರ ಮಕ್ಕಳು ರೈತರ ಕೆಲಸ ಮಾಡ್ತಾರೆ, ಇಲ್ಲ ಬಿಡಪ್ಪ ಅಂತಾರೆ. ಇನ್ನೊಂದು ನಾನು ಕೇಳ್ದಂಗೆ ಅಂದ್ರೆ ಅವ್ರಿಗೆ ಜಮೀನ್ ಇರ್ಬೇಕು, ಬಟ್ ಅವ್ರು ರೈತನಿಕೆ ಮಾಡ್ಬಾರ್ದು. ಕೇಳ್ತಾರೆ. ಇಲ್ಲ ಹಂಗಾಗಲ್ಲ. ಇಲ್ಲಿ ನಮ್ ಕಡೆ ಆಲ್ಮೋಸ್ಟ್ ಎಲ್ಲರಿಗೆ 1 ಎಕರೆ 1/2 ಎಕರೆ ಜಮೀನ್ ಇದೆ. ಎಲ್ಲಾರು ಮಾಡ್ತೀವಿ.
ಓಕೆ ಎಲ್ಲರೂ ಅಂದ್ರೆ ಅದೇ ಎಲ್ಲರ ಹೇಳಿದ್ರಿ. ಮನೆಗೆ ಒಬ್ಬೊಬ್ರು ಅಪ್ಸೆಲ್ಸ್ ಇದಾರೆ. ಹಾ 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 ಹಾ. ಎಲ್ಲರ ಮನೆಗೆ ಒಬ್ಬೊಬ್ರು ಅಪ್ಸೆಲ್ಸ್ ಇದಾರೆ. ಹಾ. ಹಂಗೇನಿಲ್ಲ, ಕೊಂಡ್ಲೇಳಿ ಅಂದ್ರೆ ಅಪ್ಸೆಲ್ಸ್ ಏರಿಯಾನೆ, ಅದು ಕೂಡ ಅಪ್ಸೆಲ್ಸ್ ಎಲ್ಲ ಅಪ್ಸೆಲ್ ಪ್ರೆಸೆಂಟ್ ಇದೆ. ಇರ್ತಾರೆ. ಹಾ, ಯಾರಾದ್ರೂ ಒಬ್ಬರನ್ನ ಹಾ. ಇವನ ಒಟ್ಟು ಓದಿಸ್ತಾರೆ. ಹಾ, ಓಕೆ. ಈಗ ಅದೇ ಹೇಳಿದ್ರಿ ಲಾಸ್ಟ್ ಬಿಲ್ಲು ಅಂತ ಹೇಳ್ಬಿಟ್ಟು, ಲಾಸ್ಟ್ ಎಷ್ಟು ಕೆಜಿ ಆಗಿತ್ತು ಲಾಸ್ಟ್ ತಿಂಗಳು? ಅದು 150 ಮಟ್ಟಕ್ಕೆ ಸರ್, 150 160 ಕೆಜಿ ಆಗಿತ್ತು. 160 ಕೆಜಿ. ಎಷ್ಟು ಕೆಜಿ? 160 ಕೆಜಿ. 160 ಕೆಜಿ. ಅಲ್ಲ ಇರ್ಲಿ, ಹಾ, ಸಾಕು. 160 ಕೆಜಿ ಅಂದ್ರೆ ಬಿಲ್ಲಿಂಗ್ ಎಷ್ಟು ಆಗುತ್ತೆ ಅದು? ಬಿಲ್ಲಿಂಗ್ ಅದು ಎಷ್ಟು ರೇಟ್ ಆಯ್ತು? 655. 655 ಅಂದ್ರೆ ಅವತ್ತು ಮಾರ್ಕೆಟ್ನಾಗ ಅದೇ ಟಾಪ್ ಅಂದ್ರೆ ಹಾ. 1,27,000 ಆಯ್ತು. ಅಷ್ಟಾಯ್ತು. 1,27,000 ಅಂದ್ರೆ ನಿಮ್ಮ ಖರ್ಚು ಎಲ್ಲ ಎಷ್ಟಾಗ್ಬೋದು ಖರ್ಚು? ಅಲ್ಲಿ ಬಂದ್ರೆ ನೋಡ್ರಿ, ಈಗ ರೇಟ್ ಇದೆ, ಖರ್ಚು ಲಾಭ ಜಾಸ್ತಿ ಕಾಣುತ್ತೆ. ಹಾ, ಅದನ್ನೇ ಹೇಳ್ತಾ ಇರೋದು. ರೇಟ್ ಇಲ್ದಾಗ ಹಾ. ಲಾಭ ಕಮ್ಮಿ ಕಾಣುತ್ತೆ. ಓಕೆ, ಈಗ ರೇಟ್ ಇದೆ. ಈಗ ರೇಟ್ ಇದೆ, ಹಾ. ಈಗ ಉಳಿದಿದೆ. ಹಾ. ಈಗ ನಾವು ಅದ್ರ ಖರ್ಚು ಬಂದ್ಬಿಟ್ಟು ಮೊಟ್ಟೆದು ಬಂದ್ರೆ ಒಂದು ಈಗ ನೀವು ಮೊಟ್ಟೆದು ತೆಗಿಬೇಕು, ಇದೆಲ್ಲಾನು ಎಲೆದು, Labours ನೀರಿಂದು, ತೆಗಿಬೇಕು. ಲೇಬರ್ದು ಎಲ್ಲ ತೆಗಿಬೇಕು. ತೆಗಿಯಕ್ ಹೋದ್ರೆ ಈಗ ಯಾರೋ ಒಬ್ರು ಹೊಸಬ್ರು ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇರ್ತಾರೆ. 70% ಹೋದ್ರೆ ಹಾ. 30% ಉಳಿಯುತ್ತೆ. ಓಕೆ, 70% ಬಂಡವಾಳ ಏನಿರುತ್ತೆ ಅದೆಲ್ಲ ಎಲ್ಲ ಹೋಗುತ್ತೆ. ಇಡೀ ನನ್ನ ಓಡಾಡಿದ ಪೆಟ್ರೋಲ್ ಖರ್ಚು ಕೂಡ ಎಲ್ಲ ಸೇರಿ 70% ಹೋಗುತ್ತೆ. ಓಕೆ, ತಿಂಗಳಿಗೆ ಒಂದು 30% ಉಳಿಯುತ್ತೆ. ಧಾರಾಳವಾಗಿ ಉಳಿತದೆ ಸರ್. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಈಗ ಯಾವ್ದೋ ಕಬ್ಬು ಏನೋ ಬೆಳೆ ಹಾಕಿರ್ತಾರೆ ಅನ್ಕೊಳ್ಳಿ. ಹಾ. ಈಗ 6 ತಿಂಗಳು ಬೆಳೆದ್ಬಿಟ್ರೆ 4 ತಿಂಗಳು ಖಾಲಿ ಇರ್ತಾರೆ. ಹಾ. ಇದು ಆತರ ಇಲ್ಲ. ನಮ್ದು ಆತರ ಇಲ್ಲ. ಹಾ. ಕಂಟಿನ್ಯೂಸ್ ಆಗಿ ಹಾ. ವರ್ಷ ಪೂರ್ತಿ ವರ್ಷ ಪೂರ್ತಿ ಡೈಲಿ ದಿನ ದಿನ ಬೆಳಗ್ಗೆ ಎದ್ರೆ ಕೆಲಸ ಇರುತ್ತೆ. ಬೆಳಗ್ಗೆ ಎದ್ರೆ ಹಾ. ದಿನ ಇದಕ್ಕೆ ಸೊಪ್ಪು ಹಾಕಿ ಇದಾಕಿ. ನಾವೇ ಕೆಲಸ ಮಾಡ್ಲಾರ್ದ ತಡಿಯೋದು ಬೇಡ ಅಂತ ಮನೆಗೆ ಹೋಗ್ಬೇಕಷ್ಟೇ. ಓಕೆ, ಅಷ್ಟು ಮಾಡ್ಬೋದು. ಈಗ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಈಗ ಇದು ಇಲ್ಲ, ಇದೆಲ್ಲ ನಮ್ಮ ಹುಡುಗರೆ. ನಿಮ್ ಹುಡುಗರೇನಾ? ಎಲ್ಲ ನಮ್ಮ ಹುಡುಗರೆ, ನಮ್ಮ Okay. ಮಕ್ಕಳು ಸರ್. ನಿಮ್ ಮನೆಯವರನಾ? ಎಲ್ಲ ನಮ್ಮ ಹುಡುಗರೆ. ಅಂದ್ರೆ ಹೊರಗಡೆ ಅವ್ರು ಯಾರೇನಿಲ್ಲ? ಅಲ್ಲ, ಇಟ್ಕೊಂತೀವಿ. ಹಾ. 4 ಜನ ಎದ್ದೇಳಿ ಹೊರಗಡೆ ಇಟ್ಕೊಂತೀವಿ. ಹಾ. ಇವಾಗ ದೊಡ್ಡ ಹುಳ ಆಗುತ್ತಲ್ಲ ಅವಾಗ? ಆ ಹುಡುಗ್ರೆ ಡಿಸ್ಪ್ಯಾಚ್ ಮಾಡಿದ್ವಿ. ಹಾ. ನಮ್ಮ ಹುಡುಗನ ಆ ಹುಡುಗ ಕುರಿ ಕಾಯಕ್ ಹೋಗ್ತಾನೆ. ಹಾ, ಹಾ. ಇವ್ರಿಬ್ರು ಯಾವಾಗ ಪರ್ಮನೆಂಟ್ ಇಲ್ಲಿ ಇರ್ತಾರೆ. ಹಾ. ನಾವು ಯಾವಾಗ ಅಟ್ಲ ಅಡ್ಡಾಡ್ಕೊಂತ ಇರ್ತೀವಿ, ಎಲ್ಲ ನೋಡ್ಕೊಂತ ರೊಟ್ಟಿ. ಓಕೆ. ನಮ್ಗೇನಿದೆ ತಂದ್ ಹಾಕೋದು, ಹಾ. ಅವ್ರು ನೋಡ್ಕೊಂಡ್ ಹೋಗ್ತಾ ಇರ್ತಾರೆ. ನೀವೆಲ್ಲ ಮ್ಯಾನೇಜ್ ಮಾಡೋದು. ಮ್ಯಾನೇಜ್ಮೆಂಟ್ ಮಾಡೋದು, ನಾವೆಲ್ಲ ನೋಡ್ಕೊಂತ ಅಡ್ಡ ಮಾಡ್ಕೊಂಡ್ ಹೋಗ್ಬೇಕು. ಓಕೆ, ಅದು ಬನ್ನಿ ನೋಡೋಣ. ಗೂಡ್ ಹತ್ರ ಹೋಗೋಣ ನಡ್ರಿ. ಗೂಡ್ ಹತ್ರ ಹೋಗೋಣ ಬನ್ನಿ.